ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಚಾನಲ್ ಯಾರ್ಯಾರು ಭೇಟಿ ಕೊಟ್ಟಿದ್ದೀರಾ, ನಾ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಕ್ಕೆ ಬಂದಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಈ ವಿಡಿಯೋ ಹಂಗೆ ನೋಡೋರ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಸಬ್ಸ್ಕ್ರೈಬ್ ಮಾಡಿದವರ ಈ ವಿಡಿಯೋನ ಸಹಾಯವನ್ನು ತೆಗೆದುಕೊಳ್ಳಿ. ಯಾಕಂದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ತಂದಿದ್ದೀನಿ. ನಾವು ಇವತ್ತು ಫಿಫ್ತ್ ಸಮ್ ಡೆವಲಪ್ಮೆಂಟ್ ಎಕನಾಮಿಕ್ಸ್ BA ಫಿಫ್ತ್ ಸೆಮಿಸ್ಟರ್ ಡೆವಲಪ್ಮೆಂಟ್ ಎಕನಾಮಿಕ್ಸ್ ಇದ್ರೊಳಗೆ ನಾಳೆ ಎಕ್ಸಾಮ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಾವು ಇಲ್ಲಿ ನೀಡಿದ್ದೀವಿ. ಫಸ್ಟ್ ಒನ್ ಯಾವುದಂದ್ರೆ 1 ಅಂಕದ ಪ್ರಶ್ನೆಗಳನ್ನು ನೋಡ್ರಿ. 1 ಅಂಕದ ಪ್ರಶ್ನೆಗಳಲ್ಲಿ ಫಸ್ಟಿಗೆ ಯಾವ್ದು ಬರ್ತೈತಿ ಅಂದ್ರೆ ವಿಡಿಯೋ ಕೊನೆ ತನಕ ನೋಡ್ರಿ. ಲಾಸ್ಟ್ಗೆ 10 ಅಂಕದ ಪ್ರಶ್ನೆಗಳನ್ನ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳ ಆಗಿರ್ತಾವ. ಆ ಕಾರಣದಿಂದ ನೀವು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. ಫಸ್ಟ್ ಒನ್ ಆರ್ಥಿಕ ಅಭಿವೃದ್ಧಿಯ ಎಂದರೇನು. ಸೆಕೆಂಡ್ ಒನ್ ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿಯ ನಡುವಿನ ವ್ಯತ್ಯಾಸಗಳನ್ನ ಬರೆಯಿರಿ. ಥರ್ಡ್ ಒನ್ GNP ಎಂದರೇನು, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಎಂದರೇನು ಬರೀಬೇಕ್ರಿ. ಫೋರ್ತ್ ಒನ್ ಮಾನವ ಅಭಿವೃದ್ಧಿ ಸೂಚ್ಯಂಕ HDI ಎಂದರೇನು. ಫಿಫ್ತ್ ಒನ್ ಯಾವ್ದಂದ್ರ ಬಡತನ ಎಂದರೇನು. ತದನಂತರ ಸಿಕ್ಸ್ತ್ ಒನ್ ಜೀನಿ ಗುಣಕ ಎಂದರೇನು. ಸೆವೆಂತ್ ಒನ್ PQLI ಎಂದರೇನು. ಏಳ್ತ್ ಒನ್ ಸಂತೋಷ ಸೂಚ್ಯಂಕ ಎಂದರೇನು. ನೈನ್ತ್ ಒನ್ HPL ಎಂದರೇನು, ಅಂದ್ರೆ ಮಾನವ ಬಡತನ ಸೂಚ್ಯಂಕ ಎಂದರೇನು. 10ನೇದು ಆಡಮ್ ಸ್ಮಿತ್ ಅವರ ಆರ್ಥಿಕ ಬೆಳವಣಿಗೆ ಸಿದ್ಧಾಂತ ಒಂದು ಲಕ್ಷಣಗಳನ್ನ ಬರೆಯಿರಿ. 11ನೇದು ರಿಕಾರ್ಡೋ ಅವರ ಸಿದ್ಧಾಂತ ಒಂದು ಅಂಶವನ್ನ ತಿಳಿಸಿರಿ. ಯಾವ ಅಂಶವನ್ನ ತಿಳಿಸಿದ್ದಾರೆ ಅದರೊಳಗೆ ಒಂದು ಅಂಶವನ್ನ ನೀಡ್ರಿ ಅಂತ ಹೇಳಿದ್ದಾರೆ. 12ನೇ ಪ್ರಶ್ನೆ ಲೂಯಿಸ್ ಶ್ರಮ ಅಧಿಕ ಮಾದರಿ ಎಂದರೇನು ಬರೀಬೇಕ್ರಿ. ಅವನ್ನೆಲ್ಲ ಸರಿಯಾಗಿ ನೀವು ನೋಡ್ಕೊಂಡ. 13 ಸಮತೋಲಿತ ಬೆಳವಣಿಗೆ ಎಂದರೇನು. 14ನೇ ಪ್ರಶ್ನೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಎಂದರೇನು, ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಎಂದರೇನು. 15 SDGs ಎಂದರೇನು. 16 MDGs ಎಂದರೇನು. ಅದೇ ರೀತಿ ವೆರಿ ಇಂಪಾರ್ಟೆಂಟ್ ಯಾವ್ದಂದ್ರ 5 ಅಂಕದ ಪ್ರಶ್ನೆಗಳ. ನಮ್ಮ ಹುಡುಗರಿಗೆ ಯಾವ ಇಂಪಾರ್ಟೆಂಟ್ ರೀ, 5 ಅಂಕದ 10 ಅಂಕದ ಇದ್ದು ಅಂದ್ರೆ ಬರೆದು ಬಂದ್ಬಿಡ್ತಾರ್ರಿ. 2 ಅಂಕದ ಇವರಿಗೆ ಭಾಳ ಓದಿರಂಗಿಲ್ಲ. ಆದ್ರೆ ನಾ ಹೇಳುವ ಕ್ವಶನ್ಗಳ ವೆರಿ ಇಂಪಾರ್ಟೆಂಟ್ ಅವ, ನಿಮ್ಗೆ ಹೆಲ್ಪ್ಫುಲ್ ಅದಾವ. ಆ ಕಾರಣದಿಂದ ವಿಡಿಯೋನ ಕೊನೆ ತನಕ ನೋಡ್ರಿ. ಯಾಕಂದ್ರೆ 10 ಅಂಕದ 5 ಅಂಕದ ವೆರಿ ಇಂಪಾರ್ಟೆಂಟ್. 5 ಅಂಕದ ಪ್ರಶ್ನೆಗಳನ್ನ ನೋಡೋಣ. ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿಯ ನಡುವಿನ ವ್ಯತ್ಯಾಸ, ಅಂದ್ರೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಎರಡರ ನಡುವಿನ ವ್ಯತ್ಯಾಸಗಳ ಯಾವ ರೀತಿಯನ್ನ ಹಬ್ಬಿಕೊಂಡವ, ಯಾವ ರೀತಿ ವ್ಯಕ್ತಪಡಿಸಿದ್ದಾರೆ ಎಂಬುದನ್ನ ನೀವು ಅಲ್ಲಿ ಸಂಕ್ಷಿಪ್ತವಾಗಿ ವಿವರಣೆ ಮಾಡ್ಕೋತಾ ಹೋಗ್ಬೇಕ್ರಿ. ಅದೇ ರೀತಿ 2ನೇ ಪ್ರಶ್ನೆ ಅವರ ಮಾನವ ಅಭಿವೃದ್ಧಿ ಸೂಚ್ಯಂಕ HDI ಬಗ್ಗೆ ನಿಮ್ಮ ಒಂದು ಕಿರು ಟಿಪ್ಪಣಿ ಬರೆಯಿರಿ. ತದನಂತರ 3ನೇ ಪ್ರಶ್ನೆ ಬಡತನದ ಅರ್ಥ ಮತ್ತು ಕಾರಣಗಳನ್ನ ವಿವರಿಸಿ. ಬಡತನ ಎಂದರೇನು, ಬಡತನದ ಅರ್ಥ, ಬಡತನಕ್ಕೆ ಮೂಲವಾದ ಕಾರಣಗಳ ಯಾವುವು, ಬಡತನ ಎಂದರೇನು, ಆಹಾರ, ವಸತಿ, ಬಟ್ಟೆ ಯಾವ ಇರಂಗಿಲ್ಲ, ಅವರಿಗೆ ಮೂಲಭೂತ ಸೌಕರ್ಯ ಯಾರು ಇರಂಗಿಲ್ಲ ಅವರು ಬಡತನ ಎಂದು ಕರೀತಾರೆ. ಅದರ ಅರ್ಥ ಬರೀರಿ. ಅದ ನಂತರ ಕಾರಣಗಳ್ಯಾವ, ಮೂಲ ಸಮಸ್ಯೆಗಳ ಏನದಾವ, ಅವಕ್ಕೆ ಕಾರಣಗಳ ಯಾವ ರೀತಿ ನೀಡಬೇಕೆಂಬುದನ್ನ ನಿಮ್ಗೆ ಗೊತ್ತಿದ್ರ ಬರೀರಿ. ಅದೇ ರೀತಿ ಅಸಮತೋಲನ ಬೆಳವಣಿಗೆಯ ಸಿದ್ಧಾಂತವನ್ನ ವಿವರಿಸಿ. ಸಮತೋಲನ ಬೆಳವಣಿಗೆ ಅಲ್ಲ, ಅಸಮತೋಲನದ ಬೆಳವಣಿಗೆಯನ್ನ ವಿವರಿಸಿರಿ. 5th ಒನ್ ಸುನ್ಪೀಟರ್ ಅವರ ಆವಿಷ್ಕಾರದ ಸಿದ್ಧಾಂತ. ಸುನ್ಪೀಟರ್ ಅವರ ನಾವೀನ್ಯತೆ ಹಾಗೂ ಆವಿಷ್ಕಾರದ ಸಿದ್ಧಾಂತ ಯಾವ ರೀತಿ ಒಂದು ವಸ್ತು ಮಾರ್ಕೆಟ್ ಒಳಗ ಯಾವ ರೀತಿ ಆವಿಷ್ಕಾರವನ್ನ ಹೊಂದೈತಿ ಎಂಬುದನ್ನ ಸುನ್ಪೀಟರ್ ಅವರ ಹೇಳಿಕೆಯನ್ನ ಸಿದ್ಧಾಂತವನ್ನ ಏನ್ ಮಾಡ್ಬೇಕಾರ ಕಂಪ್ಲೀಟ್ ಆಗಿ ಇಲ್ಲಿ ತಿಳಿಸ್ಕೋತ ಹೋಗ್ಬೇಕ್ರಿ. 6th ಒನ್ ಲೂಯಿಸ್ ಶ್ರಮ ಅಧಿಕ ಮಾದರಿಯನ್ನ ವಿವರಿಸಿರಿ. ಲೂಯಿಸ್ ಅವರ ಶ್ರಮದ ಅಧಿಕ ಸಿದ್ಧಾಂತದ ಮಾದರಿಯನ್ನ ನೀವು ವ್ಯಕ್ತಪಡಿಸ್ಬೇಕ್ರಿ. ಅದೇ ರೀತಿ 7ನೇ ಪ್ರಶ್ನೆ ಭಾರತದಲ್ಲಿ ಸುಸ್ಥಿರ ಅಭಿವೃದ್ಧಿಯ ಸವಾಲುಗಳನ್ನು ವಿವರಿಸಿ. ಸಸ್ಟೈನಬಲ್ ಡೆವಲಪ್ಮೆಂಟ್ ನ ಸವಾಲುಗಳನ್ನ ವಿವರಣೆಯ ಸಹಿತವಾಗಿ 5 ಅಂಕಕ್ಕೆ ನೀಡಬೇಕ್ರಿ. ಅದೇ ರೀತಿ 8ನೇ ಪ್ರಶ್ನೆ ಸಹಸ್ರಮಾನ ಅಭಿವೃದ್ಧಿಯ ಗುರಿಗಳನ್ನ ತಿಳಿಸ್ರಿ. MDGs ನಿಯಮದ ತಿಳಿಸ್ರಿ. ಲಾಸ್ಟಿಗೆ ನೋಡ್ರಿ ಕೊನೆಯ ಪ್ರಶ್ನೆಗಳು ಯಾವಾಗಿರ್ತಾವ 10 ಅಂಕದ ಪ್ರಶ್ನೆಗಳ. ಫಸ್ಟ್ ನೋಡ್ರಿ ಬಡತನದ ಮತ್ತು ಅಸಮಾನತೆಯ ಅರ್ಥ, ಕಾರಣಗಳು ಮತ್ತು ಪರಿಣಾಮಗಳು ವಿವರಿಸಿ. ಬಡತನ ಎಂದರೇನು, ಬಡತನಕ್ಕೆ
ಅಸಮಾನತೆಯ ಅರ್ಥ, ಕಾರಣ ಮತ್ತು ಪರಿಣಾಮಗಳನ್ನು ವಿವರಣೆ ಮಾಡ್ರಿ ಅಂತ ತಿಳಿಸಿದ್ದಾರೆ. ಅದೇ ರೀತಿ 2 ಆಡಮ್ ಸ್ಮಿತ್ ಅವರ ಆರ್ಥಿಕ ಬೆಳವಣಿಗೆಯ ಸಿದ್ಧಾಂತವನ್ನ ವಿವರಿಸ್ರಿ. ಆಡಮ್ ಸ್ಮಿತ್ ಅವರ ಡೆವಲಪ್ಮೆಂಟ್ ಗ್ರೋತ್ ಸಿದ್ಧಾಂತವನ್ನ ವಿವರಣೆ ಮಾಡ್ರಿ ಅಂತ ತಿಳಿಸಿದಾರ. ಅದೇ ರೀತಿ 3rd ಒನ್ ಕಾರ್ಲ್ ಮಾರ್ಕ್ಸ್ ಅವರ ಸಿದ್ಧಾಂತವನ್ನ ವಿವರಿಸ್ರಿ. 4th ಒನ್ ರೀ, ಲಾಸ್ಟ್ ಒನ್ ಕ್ವಶನ್ ರೀ, ರೋಸ್ಟ್ರೋ ಅವರ ಆರ್ಥಿಕ ಬೆಳವಣಿಗೆ ಹಂತಗಳನ್ನ ಸಿದ್ಧಾಂತಗಳನ್ನ ವಿವರಿಸಿರಿ ಅಥವಾ ವಿಮರ್ಶಿಸ್ರಿ. ರೋಸ್ಟ್ರೋ ಅವರ ಹಂತಗಳನ್ನ ನೀವು ವಿವರಣೆ ಮಾಡಿದ್ದಲ್ಲೇ ಎಷ್ಟು ಅಂಕ? 10 ಅಂಕದ ಪ್ರಶ್ನೆಗಳ ಇಂಪಾರ್ಟೆಂಟ್ ಅಕ್ಕವ. 5 ಭಾರತದಲ್ಲಿ ಒಳಗೊಳ್ಳುವ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸಾಧನೆಗಳನ್ನ ವಿವರಿಸಿರಿ. ಅದೇ ರೀತಿ ನಮ್ಮ ಚಾನಲ್ ಅನ್ನ ಯಾರೇನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ಆಲ್. ಮುಂದಿನ ವಿಡಿಯೋ ನಾನು ನಿಮ್ಗೆ ಭೇಟಿ ಆಗ್ತೀನಿ.